ಸೇವಾಲಾಲ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು. ಜೊತೆಗೆ ಮುಖ್ಯವಾಗಿ ನಮ್ಮ ಸಂಘದ ಪ್ರಧಾನ ಕಚೇರಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಆ ಉದ್ಘಾಟನೆ ಮಾಡಲಾಗಿದೆ. ಮೂರನೇದು ನಮ್ಮ ಮುರಳಿಯವರು ತೀರ್ಕೊಂಡದ್ರಿಂದ ಅವರ ಪ್ರಯುಕ್ತ ತ್ರಿರಂಗವನ್ನು ಸೈನಿಕ ಅವ್ರ ಪರವಾಗಿ ತ್ರಿರಂಗವನ್ನು ಈ ನಮ್ಮ ಜ್ಞಾಪಕಾರ್ಥವಾಗಿ ನಾವು ಮಾಡಿದ್ದೀವಿ. ಇನ್ನು ಉಳಿದ ವಿಷಯ ಅಂದರೆ ನಾವು ಬಂಜಾರರಾಗಿ ಮೀಸಲಾತಿ ಬಗ್ಗೆ ಹೊಡೆದಾಡ್ತಾ ಇಲ್ಲ. ನಮ್ಮ ಜನಗಣತಿ ಆಗಬೇಕು. ನಾವೆಲ್ಲ ಗುಡ್ಗಾಡು ಪ್ರದೇಶದಲ್ಲಿದ್ದೀವಿ. ಆ ಗುಡ್ಗಾಡು ಪ್ರದೇಶಕ್ಕೆ ಹೋಗಿ ಆ ಜನಗಣತಿಯನ್ನು ಸರಿಯಾಗಿ ಮಾಡಿ ಅಂತ ನಾವು ಕೇಳ್ಕೊಳ್ಳೋದು ಮುಖ್ಯವಾಹಿನಿ ಮುಖಾಂತರ. ಇದು ಒಂದನೇದು. ಎರಡನೇದು, ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ಇಬ್ಬರು IAS ಮತ್ತು IFSನಲ್ಲಿ ಅವರು ಸಿಲೆಕ್ಟ್ ಆದದ್ದರಿಂದ ಅವರಿಗೆ ಒಂದು ಸ್ಮರಣಾರ್ಥವಾಗಿ ಸನ್ಮಾನ ಮಾಡಿದ್ದೀವಿ. ಅವರು ಈ ಮುಂದೆಯೂ ಕೂಡ ಎಲ್ಲರಿಗೂ ನಾವು ಒಂದು ದಾರಿದೀಪವಾಗ್ತೀವಿ ಅಂತ ಆಶ್ವಾಸನೆ ನೀಡಿದ್ದಾರೆ. ಅದು ಒಂದು ಸಂತೋಷ. ಜೊತೆಗೆ ನಮ್ಮ ರಾಜಕಾರಣಿಗಳು ಎಲ್ಲರೂ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಈ ಬಿಲ್ಡಿಂಗ್ ಇನ್ನು 8 ಫ್ಲೋರ್ ಕಟ್ಟಬೇಕಾಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಡೆಪ್ಟಿ CM ಇಬ್ಬರೂ ಸೇರಿ ಮಾತಾಡಿ ಹೋಗಿದ್ದಾರೆ. ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಮುಂದೆ ಕಟ್ತೀವಿ ಅಂತೇಳಿ